ಮಾಡಿ ಸರ್, ನಾನೇ ಹೇಳ್ತೀನಲ್ಲ ಸರ್. ನೋಡಿ ನೀವೇ ಇದು ಮಾಡ್ತಾರ ಸರ್. ಈಗ ಸರ್ ನೋಡಿ, ಬಿಡಿ ಸರ್. ಇದು ಸರ್ ನಿಮ್ಮ ಹತ್ರ ಏನಾದ್ರು ನಾನು ಸಾಧ್ಯ ಕೇಳಿದ್ದೀನಾ, ದುಡ್ಡು ಕೇಳಿದ್ದೀನಾ? ಮತ್ತೆ ನಿಮ್ಗೆ ಏನಾದ್ರು ತೊಂದರೆ ಕೊಡ್ತಾ ಇದೀನಿ ನಾನು? ನಿಮ್ ತೊಂದರೆ ಕೊಡಲಿಲ್ಲ, ಮತ್ತೆ ಸುಮ್ಮನೆ ಎಳ್ದಾಡಿದ್ರೆ ಏನ್ ಪ್ರಯೋಜನ ಹೇಳಿ? ಗೌರ್ಮೆಂಟಿಗೆ ಮುಟ್ಟಿಸಿ ಈ ತರ ಆಗ್ತಾ ಇದೆ ಅಂತ ಹೇಳಿ ಈಗ ನಾನು ಕರ್ಕೊಂಡೋಗಿ ಏನ್ ಮಾಡಕ್ಕಾಗುತ್ತೆ ಹೇಳಿ? ಏನ್ ಮಾಡ್ತೀರಾ ಹೇಳಿ? ಪ್ರಿವೆಂಟಿವ್ ಅರೆಸ್ಟ್ ಮಾಡಿ ಏನ್ ಮಾಡ್ತೀರಾ? ಇಲ್ಲಿ ಸಾವಿರಾರು ಜನ ಇಲ್ಲ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಬ್ಬನೇ ಇದೀನಿ ನಾನು, ಒಬ್ಬನೇ ಕುತ್ಕೊಂಡೋಕ್ಕೂ ಬಿಡಲ್ಲ ಅಂತಂದ್ರೆ ನೀವು 100 ಜನಕ್ಕೆ ಎಲ್ಲಿ ಪರ್ಮಿಷನ್ಸ್ ಕೊಡ್ತೀರಾ ಸರ್? ಒಬ್ಬನೇ ಕುತ್ಕೊಂಡಿದ್ದೀನಿ ನಾನು, ಒಬ್ಬನಿಗೆ ಪರ್ಮಿಷನ್ಸ್ ಕೊಡ್ತಾ ಇಲ್ಲ ಅಂತಂದ್ರೆ ನೀವು ಸಾವಿರಾರು ಜನಕ್ಕೆ ಎಲ್ಲಿ ಕೊಡ್ತೀರಾ ಪರ್ಮಿಷನ್ಸ್? ಓಪನ್ ಬಿಡಿ ಸರ್. ನಾನು ಯಾರಿಗೂ ಬರಬೇಡಿ ಅಂತ ಹೇಳಿದ್ದೀನಿ, ಪ್ರತಿಯೊಂದು ಸ್ಟೂಡೆಂಟ್ಸ್ ಹೇಳಿದ್ದೀನಿ. ಯಾರು ಸ್ಟೂಡೆಂಟ್ಸ್ ಬರಬೇಡಿ ಅಂತ ಹೇಳಿದ್ದೀನಿ, ಒಂದು ಸ್ಟೂಡೆಂಟ್ಸ್ ಬರಬೇಡಿ ಅಂತ ಹೇಳಿದ್ದೀನಿ ನಾನು ಇಲ್ಲಿಗೆ. ಸರ್ ನಾನು ಬರಲ್ಲ ಸರ್. ಈಗ ನೋಡಿ, ಒಂದು ನಿಮಿಷ ಹೇಳ್ತೀನಿ. ನನಗ ನೀವು ಲಾಸ್ಟ್ ಟೈಮ್ ಎಳ್ದಾಡಿನೇ ನೋಡಿ ಸರ್, ನೀವೇ ಲಾಸ್ಟ್ ಟೈಮ್ FIR ಹಾಕೊಂಡು ನೀವೇ ಕೈ ಕಾಲು ಲೇಟ್ ಆಗಿದೆ ಅಂತ ಹೇಳಿದ್ರೆ ನನಗೆ ಬ್ಯಾಕ್ ಪೇನ್. ನಾನು ಬರಲ್ಲ ಸರ್. ಸರ್ ನಾನು ಬರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಬಿಡಿ ಸರ್, ಪ್ಲೀಸ್ ನೋಡಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪ್ರಿವೆಂಟಿವ್ ಸರ್, ಸರ್ ಏನ್ ಸರ್ ನೀವು ಗಿಲ್ತಾ ಇದ್ದೀರಾ? ಸರ್ ಹೊಡಿ ಸರ್, ಬಿಡಿ ಸರ್. ಈಗ ನಾನೇ ಕುತ್ಕೊಂಡಿದ್ದೀನಿ, ನೀವು ಹೊಡಿ ಅಂತಂದ್ರೆ ಹೆಂಗೆ ಸರ್ ಅರ್ಥ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ನೀವು ಸರ್ ಎಳ್ದಾಡೋದು ಅವಶ್ಯಕತೆ ಇಲ್ಲ ಸರ್. ಈಗ ಏನ್ ಮಾಡ್ತೀರಾ ಮಾಡಿ ಸರ್. ಆಯ್ತು ಬಿಡಿ ಸರ್, ಸರ್ ಏನ್ ಒಳ್ಳೆ ಕೊಲೆ ಮಾಡಿರೋ ತರ ಮಾಡ್ತಾ ಇದ್ದೀರಾ ನೀವು ಸರ್. ಎಷ್ಟೋ ಜನ ಕೊಲೆ ಮಾಡಿರೋರು, ರೇಪ್ ಮಾಡಿರೋರು, ಮರ್ಡರ್ ಮಾಡಿರೋರು ಇರ್ತಾರೆ. ನೀವು ಅವ್ರಿಗೆ ಅರೆಸ್ಟ್ ಮಾಡಿ ನೀವೇನ್ ಪ್ರಯತ್ನ ಇದೆ ಅಂತೇಳಿ ಸರ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಬರಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಸರ್. ಸರ್ ಎಷ್ಟೊತ್ತೆ ನಾನು ಬರಲ್ಲ ಸರ್. ಸರ್ ನಾನು ಹತ್ತಲ್ಲ. ಏನ್ ತಪ್ಪಾಗಿದ್ದೀವಿ ಅಂತ ಸರ್ ಏನ್ ಹೇಳಿ? ಏನ್ ತಪ್ಪು ಮಾಡಿದೀವಿ ಅಂತ ನೀವು ಮಾಡ್ತೀರಿ ಸರ್? ಎಷ್ಟೋ ಜನ ಕೊಲೆ ಮಾಡಿರೋರು, ರೇಪ್ ಮಾಡಿರೋರು ಇಂಥವ್ರನ್ನ ನೀವು ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ಬಿಟ್ಟು ಇವತ್ತು ಗಾಂಜಾ ಕೇಸಲ್ಲಿ ಸರ್ ನೋಡಿ, ದಯವಿಟ್ಟು ಕಾಲಕ ಮುಡ್ಬಿಡಿ ಸರ್. ಕೈ ಕಾಲೆಲ್ಲ ಮುಡ್ಬಿಡಿ, ಕೈ ಕಾಲೆಲ್ಲ ಮುಡ್ಬಿಡಿ. ಸರ್ಕಾರ ಕೇಳಿ, ಫಸ್ಟ್ ರೆಕ್ರೂಟ್ಮೆಂಟ್ ಮಾಡಕ್ ಹೇಳಿ. APSC ಆಗಿರೋ ಅಕ್ರಮಗಳನ್ನ ತನಿಖೆ ಮಾಡಕ್ ಹೇಳಿ. ನೀವು ಇವತ್ತು ಒಬ್ಬನ್ಗೆ ನೀವು ಶಾಂತಿಯುತವಾಗಿ ಹೋರಾಟ ಮಾಡಕ್ ಬರ್ತಾ ಇಲ್ಲ ಅಂತಂದ್ರೆ ಸಂವಿಧಾನ ಬರೀ ಬುಕ್ಕಲ್ಲಿ ಇರೋದಷ್ಟೇ ಇವತ್ತು. ನೋಡಿ ಸರ್, ಬಿಡಿ, ತಲೆ ಬಿಡಿ. ನಿಮ್ಗೆ ಯಾವ ಅಧಿಕಾರ ಇದೆ ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ ಹೇಳಿ. ನಿಮ್ಗೆ ಯಾವ ಅಧಿಕಾರ ಇದೆ ಅಂತ? ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಹೋಗಿ ಅಲ್ಲ ಸರ್, ಅರ್ಥ ಮಾಡ್ಕೊಂತೀನಿ. ಇವತ್ತು ಶಾಂತಿಯುತ ಹೋರಾಟ ಮಾಡ, ನೀವು ಒತ್ತಿಕ್ಕಂತ ಕೆಲಸ ಮಾಡ್ತಾ ಇಲ್ಲ. ಇವತ್ತು ನೀವು ಸುಮ್ಮನೆ ಇವತ್ತು ನಾವು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಕರೆದಿಲ್ಲ. ಒಬ್ಬರಿಗೆ ನೀವು ಬಿಡಿ, ತಲೆ ಬಿಡಿ. ನೀವು ಸಲಹೆ ಕೂರಿ ಅಂದ್ರೆ ತಲೆಗೆ ಕೊಡ್ತೀರಾ? ಬಿಡಿ ಸರ್, ನೋಡಿ ಅರ್ಥ ಮಾಡ್ಕೊ. ಫಸ್ಟ್ ಸರ್ಕಾರ ಕೇಳಿರಿ ರೆಕ್ರೂಟ್ಮೆಂಟ್ ಮಾಡೋಕೆ. ನೀವು ಸರ್ಕಾರ ಕೇಳಕ್ ಬಿಟ್ಟು ಇವತ್ತು ಲಾಸ್ಟ್ ಟೈಮ್ ನೀವು ಕರ್ನಾಟಕ ಬಿಡಿ. ಆಯ್ತು, ಇಲ್ಲೇ ಹೊಡೆದ್ಬಿಡಿ. ಆಯ್ತು ಏನ ಸರ್, ಬಿಡಿ. ನೀವು ನಾವು ಶಾಂತಿಯುತ ಹೋರಾಟ ನೀವು ಕೆಲಸ ಮಾಡ್ತೀವಿ ಅಂದ್ರೆ ಇದು ನೋಡಿ ಸರ್. ಸರಿಯಾಗಿ ಕೂತ್ಕೊಳ್ಳಿ ಸರ್. ಕುತ್ಕೊಳ್ಳ ಬಂದಿಲ್ಲ. ಪ್ರಿವೆಂಟಿವ್ ಅರೆಸ್ಟ್ ಯಾಕೆ ಮಾಡ್ತೀರಲ್ಲಿ ಸರ್? ಕುತ್ಕೊಳ್ಳಲ್ಲ, ನಾನೇ ಕುತ್ಕೊಬೇಕು. ನಾನಿಲ್ಲಿ ಶಾಂತಿಯುತವಾಗಿ ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ ಅಲ್ಲ. ಇದು ಸಂವಿಧಾನ ಹಿಡ್ಕೊಂತಾರೆ ಕಾಂಗ್ರೆಸ್ ಗೌರ್ಮೆಂಟ್. ಪೊಲೀಸ್ ಕಡೆಯಿಂದ ಹತ್ತಿಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ. ಇದು ಪೊಲೀಸ್ ಹತ್ತಿಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಶಾಂತಿಯುತ ಹೋರಾಟಕ್ಕೆ ಪರ್ಮಿಷನ್ಸ್ ಕೊಡ್ತಾ ಇಲ್ಲ ಇವರು. ನೋಡಿ, ಸರ್ಕಾರ ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಬೇಕು.
ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ. ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಮಾಡ್ತೀವಿ. ಜಿಬಿಎ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ನೀವು ಅಂತ ನೀವು ಇದು ಮಾಡಿದ್ರೆ ವಿದ್ಯಾರ್ಥಿಗಳ ಶಾಪ ನೀವು ತಟ್ಟೆ ಬಿಡಲ್ಲ. ವಿದ್ಯಾರ್ಥಿಗಳ ಶಾಪ ತಟ್ಟುತ್ತೆ ನಿಮ್ಗೆ. ವಿದ್ಯಾರ್ಥಿಗಳ ಶಾಪ ತಟ್ಟುತ್ತೆ. ಹೊಡಿರಿ. ಯಾರು ಹೊಡಿತಿದ್ದಾರೆ? ಹೊಡಿರಿ. ನಾಟಕಲ್ಲ ಇದು. ವಿದ್ಯಾರ್ಥಿಗಳ ನೋವು ಹೇಳ್ತಾ ಇದ್ದೀರಿ. ನಾಟಕಲ್ಲ ಇದು. ಹೊರಗಡೆ ಡೋರ್ ಹಚ್ಚಿರಿ. ಡೋರ್ ಡೋರ ಕುಂತಿಲ್ಲದು.